ಭಾರತದಲ್ಲಿ ಡಿಜಿಟಲ್ ಪಾವತಿಗಳ ಬಳಕೆ ದಿನೇ ದಿನೇ ಹೆಚ್ಚುತ್ತಿದೆ. ಇದು ನಮ್ಮ ಜೀವನವನ್ನು ಸುಲಭಗೊಳಿಸಿದ್ದು, ಒಂದು ಸೆಕೆಂಡ್ನಲ್ಲಿ ಹಣ ವರ್ಗಾವಣೆಯನ್ನು ಸಾಧ್ಯವಾಗಿಸಿದೆ. ಇಂದು ಕೇವಲ ಕೆಲವೇ ಕ್ಲಿಕ್ಗಳಲ್ಲಿ UPI ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಮೂಲಕ ಹಣವನ್ನು ಕಳಿಸುವ, ಸ್ವೀಕರಿಸುವ ಸೌಲಭ್ಯ ಹೊಂದಿದ್ದೇವೆ. ಗೂಗಲ್ ಪೇ, ಫೋನ್ಪೇ, ಪೇಟಿಎಂ ಮತ್ತು ಇತರ ಅಪ್ಲಿಕೇಶನ್ಗಳು ಈ ಕ್ರಾಂತಿಗೆ ಪ್ರಮುಖ ಪಾತ್ರ ವಹಿಸಿದೆ. ಡಿಜಿಟಲ್ ಪಾವತಿಗಳು ಹೆಚ್ಚು ಸರಳವಾದರೂ ಅದನ್ನು ಜವಾಬ್ದಾರಿಯಿಂದ ಬಳಸುವುದು ಅಗತ್ಯ. ಹಣಕಾಸು ತಜ್ಞರು ಹೇಳುವಂತೆ, UPI ಅಥವಾ ಡಿಜಿಟಲ್ ಪಾವತಿ ಅಪ್ಲಿಕೇಶನ್ಗಳ ಅತಿಯಾದ ಬಳಕೆಯು ಕೆಲವೊಮ್ಮೆ ಆರ್ಥಿಕ ತೊಂದರೆಗಳಿಗೆ ಕಾರಣವಾಗಬಹುದು. ದೇಶದ ಆದಾಯ ತೆರಿಗೆ ಇಲಾಖೆ ಈ ರೀತಿ ದೊಡ್ಡ ಪ್ರಮಾಣದ ಡಿಜಿಟಲ್ ವಹಿವಾಟುಗಳ ಮೇಲೆ ಕಣ್ಣು ಹಾಯಿಸಿದೆ. ಒಂದು ಬ್ಯಾಂಕ್ ಖಾತೆಯಿಂದ ನಿರಂತರವಾಗಿ ಹೆಚ್ಚಿನ ಮೊತ್ತವನ್ನು ವರ್ಗಾಯಿಸುವ ಅಥವಾ ಬೇರೆಯ ಖಾತೆಗಳಲ್ಲಿ ಜಮೆ ಮಾಡುವ ಸಂದರ್ಭದಲ್ಲಿ ಈ ಚಲನವಲನವನ್ನು ಆದಾಯ ತೆರಿಗೆ ಇಲಾಖೆ ಗಮನಿಸುತ್ತಿದೆ. ಯಾವ ಮೂಲದಿಂದ ಬಂದದ್ದು ಎಂಬ ಸ್ಪಷ್ಟ ಮಾಹಿತಿ ಇಲ್ಲದ ನಗದು ಜಮೆಗಳನ್ನು ITIಯಿಂದ ಪರಿಶೀಲಿಸಲಾಗುತ್ತದೆ. ಈ ನಗದು ಸಂಪಾದನೆಯ ಉಗಮವು ದಾಖಲೆಗೊಳಿಸಲಾಗದಿದ್ದರೆ ನೋಟಿಸ್ ಬರಬಹುದು. ನೀವು UPI ಅಥವಾ ಇತರ ಡಿಜಿಟಲ್ ಪಾವತಿ ಮಾರ್ಗವನ್ನು ಬಳಸಿಕೊಂಡು ಅನೇಕ ದೊಡ್ಡ ಮೊತ್ತದ ವ್ಯವಹಾರಗಳನ್ನು ನಿರ್ವಹಿಸಿದರೆ, ಅದಕ್ಕೆ ಸಂಬಂಧಿಸಿದ ಸಾಕ್ಷಿಗಳನ್ನು ಒದಗಿಸಲು ಆಡಳಿತ ಸಂಸ್ಥೆಗಳಿಂದ ಕೇಳಬಹುದು. ಡಿಜಿಟಲ್ ಪಾವತಿ ಸೌಲಭ್ಯವು ಹೊಸ ಆರ್ಥಿಕ ವ್ಯವಸ್ಥೆಗೆ ದಾರಿ ಮಾಡಿಕೊಟ್ಟಿದೆ. ಆದರೆ ಈ ಸೌಲಭ್ಯವನ್ನು ಜವಾಬ್ದಾರಿಯಾಗಿ ಬಳಸದೇ ಇದ್ದರೆ ತೊಂದರೆ ಎದುರಾಗಬಹುದು. ಆದಾಯ ತೆರಿಗೆ ಇಲಾಖೆ ಈಗ ದೊಡ್ಡ ಪ್ರಮಾಣದ ಡಿಜಿಟಲ್ ವಹಿವಾಟುಗಳ ಮೇಲೆ ವಿಶೇಷ ಕಣ್ಣಿಟ್ಟಿದ್ದು, ಪಾರದರ್ಶಕ ವಹಿವಾಟುಗಳು ನಿಮ್ಮನ್ನು ಯಾವುದೇ ಸಮಸ್ಯೆಯಿಂದ ಕಾಪಾಡುತ್ತವೆ. ಆದ್ದರಿಂದ ಹಣಕಾಸು ಹೂಡಿಕೆಗಳಲ್ಲಿ ಜಾಗರೂಕರಾಗಿರಿ ಮತ್ತು ಉತ್ತಮ ಹಣಕಾಸು ಸಂಸ್ಕೃತಿಯನ್ನು ಬೆಳೆಸಿಕೊಳ್ಳಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.